ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಕೂಡ ಬಹಳ ನೀವು ಸ್ಕಿನ್ ಬಗ್ಗೆ ಇವಾಗಂತೂ ಭಾಳ ಕೇರ್ ತೊಗೊಳ್ತಾರೆ. ಯಾಕಂತಂದ್ರೆ ಸಮ್ಮರ್ ಬಂತು, ಬೇಸಿಗೆಗಾಲ ಬಂತು. ಈ ಬೇಸಿಗೆಗಾಲದೊಳಗೆ ನಮ್ಮ ಸ್ಕಿನ್ ಅಂತೂ ಹರಿದು 12 ಆಗಿರ್ತೈತಿ. ಯಾಕಂತಂದ್ರೆ ಅಂತಹ ಸಾಫ್ಟ್ ಬಿಸಿಲು ನಮ್ಮ ಒಂದು ಕೈಗೆ ಭಾಳ ತಾಗ್ತಿರ್ತಾವಲ್ಲ. ಸೊ ಈ ರೀಸನ್ನಿಗೆ ಫನ್ ಮಾಡಿದೆ. ಸೊ ಇವಾಗ ನಾನು ರಿಯಲ್ ಆಫ್ ಸ್ಕಿನ್ ಬರ್ತೇನೆ. ಸೊ ಏನಪ್ಪ ಅಂತಂದ್ರೆ ಇವಾಗ ಡರ್ಮಟಾಲಜಿಸ್ಟ್ ಅವರು ಹೇಳೋ ಪ್ರಕಾರ ನಿಮ್ಮ ಸ್ಕಿನ್ ಟೋನ್ ಏನಿದೆಯಲ್ಲ, ಆ ಒಂದು ಸ್ಕಿನ್ ಟೋನಲ್ಲಿ ಫಸ್ಟ್ ಆಫ್ ಆಲ್ ನೀವು ಹ್ಯಾಪಿ ಆಗಿರೋದನ್ನು ಕಲಿಬೇಕು ಫಸ್ಟ್. ಇನ್ನೊಂದು ಏನಪ್ಪ ಅಂತಂದರೆ, ಒಂದು ಕಪ್ಪಾಗಿರ್ತೀರಿ, ಆ ಕಪ್ಪಾಗಿರುವಂಥ ಸ್ಕಿನ್ನನ್ನು ನೀವು ವೈಟ್ ಮಾಡ್ಕೊಳ್ಳೋ ಪ್ರಯತ್ನನ ಮಾಡಕತ್ತಿರ್ತೀವಿ. ಸೊ ವೈಟ್ ಮಾಡ್ಕೊಳ್ಳೋ ಪ್ರಯತ್ನ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ ಮೂರ್ಖತನ ಆಗಿರ್ತದೆ. ಯಾಕಂತಂದ್ರೆ ಎಲ್ಲರಿಗೂ ಅವರವರದೇ ಆದ ಒಂದು ಕಲರು, ಸ್ಕಿನ್ ಟೋನ್ ಅನ್ನೋದು ದೇವರು ಸೃಷ್ಟಿ ಮಾಡಿ ಕೊಟ್ಟಿರ್ತಾನೆ. ಸೊ ನಾವು ಅದನ್ನು ಯಾರೋ ಒಬ್ಬರು ನೋಡಿ ಅಥವಾ ನಾವು ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಲರನ್ನೇ ನಾವು ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ ಅಂದರೆ ಇದು ನಿಜವಾಗ್ಲೂ ಮೂರ್ಖತನ ಅಂತ ಹೇಳ್ಬೋದು. ಇನ್ನು ಫೇರ್ ಆಗಿರ್ತೀರಿ, ವೈಟ್ ಇರ್ತಿರಲ್ಲ, ಬೆಳ್ಳಗಿರ್ತಿರಲ್ಲ, ಸೊ ಅಂಥ ಹೆಣ್ಮಕ್ಳಿಗೆ ಟ್ಯಾನ್ ಆಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವ ಥರ ಅಂತಂದರೆ, ಇವಾಗ ನಾನು ಸ್ಲೀವ್ಸ್ ಹಾಕಿದ್ದೇನಲ್ಲ, ಈ ಸ್ಲೀವ್ಗಿಂತ ಮೇಲೆ ಒರಿಜಿನಲ್ ಕಲರ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವಾಗ ಲೈಟಾಗಿ ಬ್ರೌನ್ ಇರ್ತಾರಲ್ಲ, ಸೊ ಅವ್ರಿಗೂ ಕೂಡ ಟ್ಯಾನ್ ಆಗುತ್ತೆ. ಆಮೇಲೆ ವೈಟ್ ಇರ್ತಾರಲ್ಲ, ಅವ್ರಿಗೂ ಕೂಡ ಟ್ಯಾನ್ ಆಗುತ್ತೆ. ಸೊ ಅಂಥವ್ರಿಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಬಟ್ ನಿಜವಾದ ಕಲರ್ ಯಾರು ಇರ್ತದಲ್ಲ, ಅವರು ವೈಟ್ ಆಗೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇವಾಗ ಕಮಿಂಗ್ ಟು ದ ಪಾಯಿಂಟ್ ಟ್ಯಾನ್. ಸೊ ಈ ಒಂದು ಟ್ಯಾನ್ ಫಸ್ಟ್ ಆಫ್ ಆಲ್ ಯಾಕೆ ಆಗ್ತೈತೆ ಅಂದ್ರೆ, ಈಗ ಸ್ಟಬನ್ ಟ್ಯಾನು ಮತ್ತು ನಾರ್ಮಲ್ ಟ್ಯಾನ್ಗೂ ಏನು ಡಿಫ್ರೆನ್ಸ್ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಫಸ್ಟ್. ಈಗ ಸ್ಟಬನ್ ಟ್ಯಾನ್ ಏನಪ್ಪ ಅಂತಂದ್ರೆ, ನಾವು ಇವನ್ PUC ಡಿಗ್ರಿ ಒಳಗೆ ಯಾವುದೇ ಒಂದು ಲೋಷನ್ಸ್ಗಳನ್ನು ಯೂಸ್ ಮಾಡಿದೆ ಬಿಸಿಲಲ್ಲಿ ಹರಗಾಡಿ ನಮ್ಮ ಒಂದು ಸ್ಕಿನ್ ಯಾವ ಥರ ಆಗಿರ್ತೈತೆ ಅಂದ್ರೆ ಕರ್ರ್ ಲಡ್ ಆಗಿಬಿಟ್ಟಿರ್ತೈತಿ. ಸೊ ಅದನ್ನು ನೀವು ಎಷ್ಟೇ ನಿಮಗೆ ತಿಳುವಳಿಕೆ ಬಂದಮೇಲೆ ಅದನ್ನು ನೀವು ಎಷ್ಟೇ ಕಡ್ಲೆ ಹಿಟ್ಟು ಹಾಕ್ರಿ, ಸನ್ಸ್ಕ್ರೀನ್ ಹಾಕ್ರಿ, ಏನು ಮಾಡಿದ್ರು ಅದು ಕಂಪ್ಲೀಟಾಗಿ ಹೋಗಂಗಿಲ್ಲ. ಯಾಕಂತಂದ್ರೆ ಅದು ವರ್ಷಾನ್ಗಟ್ಲೆ ಬರೋ ಅಂಥ ಟ್ಯಾನ್ ಇರ್ತದಲ್ಲ, ಅದನ್ನು ಸ್ಟಬನ್ ಟ್ಯಾನ್ ಅಂತ ಹೇಳ್ತಾರೆ. ಈಗ ನಮ್ಮ ಭಾಷೆಯೊಳಗೆ ಹೇಳ್ಬೇಕಂದ್ರೆ ಹಠಮಾರಿ ಅಂತಹ ಗಲೀಜ್ ಇರ್ತದಲ್ಲ, ಸೊ ಅದು ನಮ್ಮ ದೇಹಕ್ಕೆ ಅಂಟುಕೊಂಡಿರ್ತೈತಿ, ಅಷ್ಟು ಬೇಗ ಹೋಗಂಗಿಲ್ಲ. ಇನ್ನು ಕೆಲವೊಬ್ರು ಫೇರ್ ಆಗಿರ್ತಾರೆ, ಅವ್ರಿಗೆ ಲೈಟಾಗಿ ಟ್ಯಾನ್ ಆಗಿರ್ತಾರೆ. ಲೈಟಾಗಿ ಟ್ಯಾನ್ ಅಂತಂದ್ರೆ ಈಗ ಎಲ್ಲರೂ ಸಮ್ಮರಿಗೆ ಹೋಗಿರ್ಬೋದು, ಸಮ್ಮರ್ ಕ್ಯಾಂಪಿಗೆ ಹೋಗಿರ್ಬೋದು, ಅಥವಾ ಟ್ರಿಪ್ಪಿಗೆ ಹೋಗಿರ್ಬೋದು. ಸೊ ಇಂತಹ ಒಂದು ವ್ಯಕ್ತಿಗಳಿಗೆ ಏನಾಗ್ತದೆ, ಲೈಟಾಗಿ ಟ್ಯಾನ್ ಆಗುತ್ತೆ. ಸೊ ಅವರು ನ್ಯಾಚುರಲ್ ರೆಮಿಡಿ ಇರ್ತದಲ್ಲ, ಫಾರ್ ಎಕ್ಸಾಂಪಲ್ ಕಡಲೆ ಹಿಟ್ಟು, ಆಮೇಲೆ ಅರಿಶಿನ, ಆಮೇಲೆ ರೋಸ್ ವಾಟರ್, ಅಲೋವೆರಾ ಇವನ್ನೆಲ್ಲ ಹಚ್ಕೊಂಡು ಆ ಒಂದು ಟ್ಯಾನನ್ನು ಕಡಿಮೆ ಮಾಡ್ಬೋದು. ಮತ್ತು ಇನ್ನು ಸ್ಟಬನ್ ಟ್ಯಾನ್ ಇರ್ತದಲ್ಲ, ಸೊ ಅಂಥವ್ರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ, ಅವ್ರು ಮಸ್ಟ್ ಆ್ಯಂಡ್ ಶುಡ್ ಕೆಮಿಕಲ್ ಪೀಲನ್ನು ಮಾಡಲೇಬೇಕು. ಇವಾಗ ನೀವು ಸಣ್ಣದಾಗಿ ಗ್ಲೈಕಾಲಿಕ್ ಆ್ಯಸಿಡನ್ನು ನೀವು ತೊಗೊತೀರಿ. ಸೊ ಗ್ಲೈಕಾಲಿಕ್ ಆ್ಯಸಿಡ್ ಏನಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿರ್ತದಲ್ಲ, ಆ ಟ್ಯಾನನ್ನು ನಾವು ಹೋಗ್ಸೋಕ್ಕೆ ಪ್ರಯತ್ನ ಪಡ್ತದೆ. ಸೊ ಅದು ಏನು ನಮ್ಮ ಒಂದು ಚರ್ಮ ಇರ್ತದಲ್ಲ, ಈ ಚರ್ಮದ ಮೇಲಿನ ಪದರವನ್ನು ದಿನ ಕಡಿಮೆ ಮಾಡ್ತಾ ಇರ್ತದೆ, ಯಾವುದು ಕಪ್ಪಾಗಿರೋ ಪದರವನ್ನು. ಆದರೆ ಸ್ಟಬನ್ ಟ್ಯಾನಲ್ಲಿ ಇರ್ತದಲ್ಲ, ಅದು ಬೇಗ ಕಡಿಮೆ ಆಗೋದು ತುಂಬ ಕಡಿಮೆ. ಸೊ ಹಾಗಾಗಿ ಸ್ಟಬನ್ ಟ್ಯಾನ್ ಯಾರಿಗಿರ್ತದಲ್ಲ, ಅವರು ಕೆಮಿಕಲ್ ಪೀಲನ್ನು ನೀವು ಯೂಸ್ ಮಾಡಲೇಬೇಕು. ಸೊ ನಿಮಗೆ ನಾನು ಕೆಮಿಕಲ್ ಪೀಲ್ ಬಗ್ಗೆ ಹೇಳಬೇಕಂತಂದರೆ, ಯಾರಿಗೆ ವರ್ಷಾನುಗಟ್ಲೆ ಟ್ಯಾನ್ ಇರ್ತದೆ, ಅವ್ರಿಗೆ ಎಷ್ಟೇ ಈಗ ಅವ್ರ ತಿಳುವಳಿಕೆ ಬಂದ ಮೇಲೆ ಪಶ್ಚಾತ್ತಾಪ ಆಗ್ತಿರ್ತದೆ, ಯಾಕೆ ನಾನು ಈ ರೀತಿ ಮಾಡಿಕೊಂಡೆ ಅಂತ ಹೇಳಿ. ಬಟ್ ಆ ಒಂದು ಪಶ್ಚಾತ್ತಾಪ ಪಡೋ ಒಂದು ಸಂದರ್ಭದೊಳಗೆ ನೀವು ಕೆಮಿಕಲ್ ಪೀಲನ್ನು ಮಾಡಬೇಕು. ಏನು ನಮಗೆ ಭಾಳ ರೊಕ್ಕ ಹೋಗಿ ಖರ್ಚು ಮಾಡೋಕ್ಕಾಗಂಗಿಲ್ಲ, ಹಾಸ್ಪಿಟಲಿಗೆ ಹೋಗಿ ಡರ್ಮಟಾಲಜಿಸ್ಟ್ ಕಡೆ ಹೋಗಿ ಸಜೆಷನ್ಸ್ ತೊಗೊಂಡು ಅವ್ರು ಹೇಳೋ ಹಾಗೆ ಆ ಪ್ರಿಸ್ಕ್ರಿಪ್ಷನ್ನು, ಆ ಟ್ಯಾಬ್ಲೆಟ್ಸು, ಆ ಸಿರಮ್ಸು ಅದನ್ನೆಲ್ಲ ಕುಡಿಯೋಕ್ಕೆ ನಮಗಂತೂ ಆಗೋದಿಲ್ಲ. ಏನಾದ್ರು ಒಂದು ಸೊಲ್ಯೂಷನ್ ಹೇಳ್ರಿ, ಮನೆಯೊಳಗೆ ಕುಂತು ಮಾಡುವಂಥದ್ದು ಅಂಥೇಳಿ ಏನಾದ್ರು ಇದ್ರೆ, ಸೊ ಅವರಿಗೆ ನಾನು ಒಂದು ಸಜೆಷನ್ ಕೊಡ್ತೀನಿ. ಇದರಿಂದ ನಾನು ನಿಮ್ಗೆ ಹೇಳ್ತೀನಿ 100% ಹೋಗ್ತೈತಿ ಅಂತೇಳಿ. ಆದರೆ ಅದನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ಬಳಸಬೇಕು. ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಸ್ಟಬನ್ ಟ್ಯಾನ್ ಇರ್ತದಲ್ಲ, ಸೊ ಅವರಿಗೆ ಮುಖ್ಯವಾಗಿ ನಾವು ಭಾಳ ಒತ್ತು ಕೊಡತ್ತೇನೆ ಈ ವಿಡಿಯೋ ಒಳಗೆ. ಯಾಕಪ್ಪ ಅಂತಂದ್ರೆ, ಈ ಎಷ್ಟು ವಿಡಿಯೋ ನೋಡೇನಿ ಯೂಟ್ಯೂಬ್ ಒಳಗೆ, ಬಟ್ ಆಲ್ಮೋಸ್ಟ್ ಎಲ್ಲರೂ ಟ್ಯಾನ್ ಹೋಗೋದು ಹಂಗೆ ಮಾಡಿರಿ. ಟ್ಯಾನ್ ಅವ್ರು ನೋಡಿದ್ರೆ ಬೆಳಗ ಇರ್ತಾರೆ, ಅಂಥವ್ರು ಹೋಗಿ ಆ ಟ್ಯಾನ್ ಹೋಗಿಸ್ಬೇಕು, ಈ ಟ್ಯಾನ್ ಹೋಗಿಸ್ಬೇಕು ಅಂತೇಳಿ ಕಡ್ಲಿ ಹಿಟ್ಟನ್ನು ತೊಗೊಂಡು ಕೈಗೆ ತಿಕ್ಕಿದ್ದ ಅವ್ರು ಬೆಳಗ ಇರ್ತಾರೆ, ಮತ್ತೇನು ಬೆಳಗಾಗೋದೈತಿ. ಸೊ ಅವೆಲ್ಲ ನ್ಯಾಚುರಲ್ ಟ್ಯಾನ್ ಇರ್ತಾವಲ್ಲ, ಅವ್ರಿಗೆ ಹೋಗುವಂಥದ್ದು. ಬಟ್ ಯಾರು ಸ್ಟಬನ್ ಟ್ಯಾನಿಗೆ ಜಾಸ್ತಿ ಯಾರು ಒತ್ತು ಕೊಟ್ಟು ಹೇಳಿಲ್ಲ. ಸೊ ನಾನು ಗಮನಿಸಿದ ಮೇಲೆ ಯಾರು ಬಹಳ ಕಪ್ಪಾಗದಿರಿ, ಅವ್ರ ನ್ಯಾಚುರಲ್ ಕಲರೇ ಅಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ. ಸೊ ಏನಪ್ಪ ಅಂತಂದ್ರೆ, ಈಗ ಸ್ಟಬನ್ ಟ್ಯಾನ್ ಅಂತಂದ್ರೆ ಹೇಳಿದೆ ನಿಮಗೆ ವರ್ಷಾನುಗಟ್ಟಲೆ ಇರುವಂಥದ್ದು. ಅದು ಎಷ್ಟೇ ನೀವು ಇದು ಮಾಡಿದ್ರು, ಇವನ್ ನನಗೂ ಕೂಡ ಇದೆ ನೋಡ್ರಿ ಇಲ್ಲಿ ಸ್ಟಬನ್ ಟ್ಯಾನ್. ಆ್ಯಕ್ಚುಲಿ ಇಸ್ ನಾಟ್ ಮೈ ಸ್ಕಿನ್ ಟೋನ್. ಸೊ ಇದು ಕೂಡ ನಾನು ಸಣ್ಣಕ್ಕಿದ್ದಾಗ ಕಬಡ್ಡಿ, ಖೋಖೋ ಈ ಥರ ಗೇಮ್ಸ್ ಎಲ್ಲ ಇರ್ತಿದ್ವು ಹೈಸ್ಕೂಲ್ ಒಳಗೆ. ಸೊ ಅವಾಗ ಯಾವುದೇ ಸನ್ಸ್ಕ್ರೀನ್ ಗೊತ್ತಿರಲ್ಲ, ಹಾಗೆ ಹೆಂಗೆ ಬೇಕಾದಂಗೆ ಮಣ್ಣಾಗ ಉಳ್ಳಾಡೋದು ಅದು ಇದು ಮಾಡಿಬಿಟ್ಟು ಇವಾಗ ಬುದ್ಧಿ ಬಂದೈತಿ. ಅಂದರೆ ಇವಾಗ ಸ್ವಲ್ಪ ಬೆಳೀತಾ ಹೋದಾಗ ನಾಲೆಜ್ ಬರ್ತೈತೆ ಅಂತಾರಲ್ಲ, ಸೊ ನನಗೂ ಕೂಡ ಈಗ ಅದೇ ರೀತಿ ಆಗದ. ಸೊ ಏನು ಮಾಡಬೇಕು ಅಂದರೆ, ಸ್ವಲ್ಪ ಓನ್ ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಇದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಈ ಸ್ಕಿನ್ ಟೋನ್ ನೀವು ನೋಡ್ತಾ ಇದ್ರಲ್ಲ ಕ್ಯಾಮ್ರಾದಲ್ಲಿ, ಇದು ಯಾವುದೇ ರೀತಿ ನಾನು
ಫಿಲ್ಟರ್ ಎಲ್ಲ ಏನಿಲ್ಲ, ನ್ಯಾಚುರಲ್ ಕಲರ್. ಸೊ ಈ ನ್ಯಾಚುರಲ್ ಕಲರನ್ನು ಇನ್ನೂ ಕೆಟ್ಟದಾಗಿತ್ತು ನನ್ನ ಕೈ, ಹೇಳುವಾಗಂದ್ರೆ ಕರ್ ಹೆಗಣ ಇರ್ತೈತಲ್ರಿ, ಅಷ್ಟು ಕೆಟ್ಟದಾಗಿತ್ತು ನನ್ನ ಕೈ. ಈಗ ಒಂದು ಸ್ವಲ್ಪ ನೋಡೋ ಹಂಗೆ ಆಗೈತೆ. ಇದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಏನಪ್ಪ ಅಂತಂದ್ರೆ ದ ಆರ್ಡಿನರಿ AHA ರೆಡ್ ಕಲರ್ದು ಒಂದು ಬಾಟಲ್ ಬರ್ತೈತ್ರಿ, ಅದು 30 ml ಇರ್ತೈತಿ. ಅದು ಎಷ್ಟಪ್ಪ ಅಂತಂದ್ರೆ 995 ರೂಪಾಯಿ ಐತಿ. ನೋಡ್ರಿ, ರೊಕ್ಕ ಹೊಕ್ಕೈತಂತ ಹೇಳಿ ನೀವು ವಿಚಾರ ಮಾಡಿಕೊಂಡು ಆ ಒಂದು ಪೀಲಿಂಗ್ ಸೊಲ್ಯೂಷನನ್ನು ನೀವು ತೊಗೊಳೋದು ಬಿಡಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಇದು ನಿಮಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಯಾಕಂತಂದ್ರೆ ಈ ಒಂದು ಕೆಮಿಕಲ್ ಪೀಲ್ ಐತಲ್ಲ, ನೀವು ವಾರಕ್ಕೆ ಒಂದು ಸಲ ಅಷ್ಟೇ ಅಪ್ಲೈ ಮಾಡ್ಬೇಕ್ರಿ. ಸೊ ಕೈಗಾಗೈತಲ್ಲ, ಕೈಗಷ್ಟೇ ಅಪ್ಲೈ ಮಾಡಿರಿ, ಮುಖಕ್ಕೆ ಹಚ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಫಸ್ಟ್ ನೀವು ಕೈ ಮೇಲೆ ನಿಮ್ಮ ಒಂದು ಏನು ಬದಲಾವಣೆ ಆಗ್ತದಲ್ಲ ಅದನ್ನು ನೋಡಿ ನೀವು ಹಚ್ಕೋಬೇಕು. ಯಾಕಂತಂದ್ರೆ ಫಸ್ಟ್ ನೀವು ಹಚ್ಕೊಂಡಾಗ ಅದು ಬರ್ನ್ ಆಗ್ತೈತಿ. ಸೊ ಅದಕ್ಕೆ ನೀವು ಆ ಒಂದು ದ ಆರ್ಡಿನರಿ ಕೆಮಿಕಲ್ ಪೀಲ್ ಐತಲ್ಲ, ನೀವು ಫೋಟೋ ತೋರ್ಸಾತೀನಿ ಬಾಜುಕ, ಅದನ್ನು ನೀವು ವಾರಕ್ಕೆ ಒಂದು ಸಲ ಹಚ್ಕೊಂಡು ಬರೀ 10 ನಿಮಿಷ ನಿಮಗೆ ಅದ್ರೊಳಗೆ ಏನಾರ ಉರಿಯಾಕೆ ಚಾಲು ಆತಪ್ಪ ಕೈ ಅಂತಂದ್ರೆ ತೊಳ್ಕೊಂಬಿಡ್ರಿ. ಅದು ಎಷ್ಟು ಒಂದು 5 ನಿಮಿಷರ ಮೇಲೆ ಆಗಿರ್ಬೇಕು. ಅದಾದಮೇಲೆ ವಾರಕ್ಕೆ ನೀವು ಹಚ್ಕೊಂತ ಹೋಗ್ಬೇಕ್ರಿ. ಹಚ್ಕೊಂತ ಹೋಗಿ ಆದಮೇಲೆ ಅದ್ರ ಜೊತೆ ಗ್ಲೈಕಾಲಿಕ್ ಆ್ಯಸಿಡ್ ಅಂತ ಸಿಗ್ತೈತೆ. ಅದು ಕೂಡ ಅದು ಆರ್ಡಿನರಿದ ಗ್ಲೈಕಾಲಿಕ್ ಆ್ಯಸಿಡ್, ಅದು ಕೂಡ 1000 ರೂಪಾಯಿ ಇರ್ತದೆ. ನೋಡಿರಿ, ನೀವು ಒಂದು 3000 ರೂಪಾಯಿದೊಳಗೆ ನಿಮ್ಮ ಒಂದು ಸ್ಟಬನ್ ಟ್ಯಾನನ್ನು ನೀವು ಹೂಸ್ಕೋಬೋದು. ನೋಡಿರಿ, ನಿಮಗಂತೂ ನಾ ಸುಳ್ಳು ಹೇಳಂಗಿಲ್ಲ, ರೊಕ್ಕ ಖರ್ಚಿಲ್ಲದೆ 1 ರೂಪಾಯಿ ಇಲ್ಲದೆ ಆರಾಮಾಗಿ ಮಾಡ್ತದೆ ಸುಳ್ಳಂತೂ ನಾ ಹೇಳಂಗಿಲ್ಲ ರೀ, ಇರೋ ಸತ್ಯನ ಹೇಳ್ತೇನೆ. ಇದು ಕೂಡ 1200 ರೂಪಾಯಿ ಬಿಡ್ತೈತಿ ಗ್ಲೈಕಾಲಿಕ್ ಆ್ಯಸಿಡ್ ಅನ್ನೋದು. ಇದು ಕೂಡ ನೀವು ದಿನಾನೂ ಹಚ್ಕೋಬೋದು. ಯಾವುದಕ್ಕೆ ಕೈಗೆ, ಮುಖಕ್ಕೆ ಮತ್ತೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಮುಖಕ್ಕೆ ಏನಾದ್ರು ನಿಮ್ಗೆ ಕರ್ರಗಾಗೈತಪ್ಪ ಮಕ ಅಂತಂದ್ರೆ, ಟ್ಯಾನ್ ಆಗೈತಪ್ಪ ಅಂತಂದ್ರೆ ನೀವು ಅದನ್ನು ಕೈ ಒಳಗೆ ವಾರಕ್ಕೆ 3 ಸಲ ಇಲ್ಲ 2 ಸಲ ಹಚ್ಕೋಬೇಕು. ಯಾಕಂತಂದ್ರೆ ಚರ್ಮ ಕಿತ್ತ ಹೋಗಿತೈತೆ ಅನ್ನೋದು. ದಿನ ಹಚ್ಕೊಂಡ್ರೆ ಕೈ ಹಂಗಲ್ಲ, ಕೈ ಚರ್ಮ ಭಾಳ ದಪ್ಪ ಇರ್ತೈತಲ್ಲ, ಸೊ ನೀವು ದಿನಾಗ್ಲೂ ಕೂಡ ಹಚ್ಕೋಬಹುದು. ಸೊ ಈ ರೀತಿ ನೀವು ಹಚ್ಕೊಳ್ಳೋದ್ರಿಂದ ದಿನ ಹೋದಾಗ ನಿಮ್ಮ ಕೈ ಕಲರ್ ಏನಾಕೈತಿ ಲೈಟಾಗಿ ಪ್ರಯತ್ನ ಪಡ್ತೈತಿ. ಯಾವಾಗ ಲೈಟ್ ಆಕೈತಿ ಅಂತ ಹೇಳಿ ನಿಮ್ಗೆ ಅನಿಸುತ್ತಲ್ಲ, ಅವಾಗ ನೀವು ಕಡ್ಲಿಕಾಯಿ ಕಡ್ಲೆ ಹಿಟ್ಟು ಮತ್ತು ಅರಿಶಿನ ಹಚ್ಕೊಳ್ಳೋಕೆ ಪ್ರಯತ್ನ ಪಡ್ರಿ. ಯಾಕಂತಂದ್ರೆ ಹಿಂಗೆ ನೀವು ಮಾಡ್ಕೊತ ಹೋದಂಗೆ ಆಬ್ವಿಯಸ್ಲಿ ನಿಮ್ಮ ಸ್ಕಿನ್ ಟೋನ್ ಏನೈತಲ್ಲ ಒರಿಜಿನಲ್ ಸ್ಕಿನ್ ಟೋನಿಗೆ ಕನ್ವರ್ಟ್ ಆಗ್ತದೆ. ಯಾಕಂತಂದ್ರೆ ಇದು ನನಗಾದ ಎಕ್ಸ್ಪೀರಿಯನ್ಸ್. ಇದು ನನ್ನ ಎಷ್ಟು ವರ್ಷದಿಂದ ಮಾಡಕತ್ತೇನಪ್ಪ ಅಂತಂದ್ರೆ ಏನಿಲ್ಲ ಅಂದರೂ ಒಂದು 2 ವರ್ಷ 3 ವರ್ಷ ಆಯ್ತು ನೋಡ್ರಿ ನಾನು ಇದನ್ನು ಮಾಡಕತ್ತ. ಹಾಗಂತೇಳಿ ಯಾವುದು AHA ಅದನ್ನು ನಾನು ಮಾಡಕತ್ತೆ ಈಗ ಬರೀ ಒಂದು 2 ವಾರ ಆಯ್ತು ನೋಡ್ರಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ ಟೋನ್ ಲೈಟ್ ಆಗುತ್ತೆ. ಸೊ ನನಗಾಗಿರೋ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡೆ. ಯಾಕಂತಂದ್ರೆ ಈ ಸ್ಟಬನ್ ಟ್ಯಾನ್ ಅನ್ನೋದು ಭಾಳ ಅಂದ್ರೆ ಭಾಳ ಹೊಲಸೈತಿ. ಯಾಕಂತಂದ್ರೆ ನಮ್ಮ ಮುಖನ ಒಂದು ಕಲರ್ ಇರ್ತೈತಿ. ನೋಡ್ರಿ, ನಂದು ಮುಖ ನೋಡ್ರಿ ಯಾವ ಥರ ಐತಿ, ಬೆಳ್ಳಗೈತಿ ಮುಖ, ಕೈ ನೋಡ್ರಿ ಕರ್ರಗೈತಿ. ಸೊ ಇಂಥ ಒಂದು ಕಲರ್ ಟೋನ್ ಇರ್ತಾರಲ್ಲ ಅಂಥವ್ರು ಸಫರ್ ಆಗೋದೇ ಈ ಒಂದು ವಿಷಯಕ್ಕೆ. ಸೊ ಸಫರ್ ಆಗಕ್ಕೆ ಹೋಗಬೇಡ್ರಿ. ನನಗೆ ಆಗಿರೋ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದ್ರು ಹೆಲ್ಪ್ ಆದರೆ ಆಬ್ವಿಯಸ್ಲಿ ಕೂಡ ನೀವು ಕೂಡ ಟ್ರೈ ಮಾಡಿ 4 ಮಂದಿಗೆ ಮತ್ತೆ ಹೇಳ್ರಿ ಅಂಥೇಳಿ ಹೇಳ್ಬೋದು. ಸೊ ಸ್ಟಬನ್ ಟ್ಯಾನಿಗೆ ಬರೀ 3 ಇಂಗ್ರೀಡಿಯೆಂಟ್ಸ್. ಸೊ 3ನೇದು ಹೇಳಿಲ್ಲಲ್ಲ ಓಕೆ, 3ನೇದು ಏನಪ್ಪ ಅಂತಂದ್ರೆ ಇದು ಯಾವುದ್ರಿ AHA ವಿಶ್ ಕೇರಿಂದ ಬರ್ತದೆ ರೀ. ವಿಶ್ ಕೇರನ್ನು ಲೋಷನ್ ರೀ, ಅದನ್ನು ನೀವು ಲೋಷನನ್ನು ಒಂದು ದಿನ ಗ್ಲೈಕಾಲಿಕ್ ಆ್ಯಸಿಡ್, ಒಂದು ದಿನ AHA ಲೋಷನನ್ನು ಹಚ್ಕೋಬೇಕ್ರಿ ನೀವು. ಸೊ ಈ ರೀತಿ ಹಚ್ಕೊಳ್ಳೋದ್ರಿಂದ ನಿಮ್ಮ ದಿನದ ಟ್ಯಾನ್ ಇರ್ತದಲ್ಲ ಅದು ಕಂಪ್ಲೀಟಾಗಿ ಹೋಗ್ತೈತಿ. ಇನ್ನೊಂದು ಹೇಳ್ತೇನೆ ರೀ, ಸೋಪ್ ಐತಲ್ಲ 100 ರೂಪಾಯಿಗೆ ಒಂದು ಸೋಪ್ ಸಿಗ್ತೈತೆ ರೀ. ಯಾವುದಂದ್ರೆ ಎಕ್ಸ್ಫೋಲಿಯೇಟನ್ ರೀ, ಯಾವುದಂತಂದ್ರೆ ಇದ್ರ ಎಥಿಗ್ಲೋ ಸೋಪ್ ಸಿಗ್ತೈತಿ. ಅದು ಕೂಡ ಗ್ಲೈಕಾಲಿಕ್ ಆ್ಯಸಿಡಿಂದನೇ ಬರ್ತೈತಿ. ಈ ಗ್ಲೈಕಾಲಿಕ್ ಆ್ಯಸಿಡ್ ಅಂತೇಳಿ ಭಾಳ ತಲೆ ತಿನ್ನಕತ್ತಾಳೆ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಗ್ಲೈಕಾಲಿಕ್ ಆ್ಯಸಿಡ್ ಐತಲ್ರಿ, ನಮ್ಮ ಚರ್ಮದ ಮೇಲೆ ನಮ್ಮ ಕಪ್ಪು ಚರ್ಮ ಇರ್ತದಲ್ರಿ, ಅದನ್ನು ಸ್ವಲ್ಪ ರಿಮೂವ್ ಮಾಡೋಕ್ಕೆ, ಲೈಟನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಗ್ಲೈಕಾಲಿಕ್ ಆ್ಯಸಿಡ್. ಅದಕ್ಕೆ ನಾನು ಗ್ಲೈಕಾಲಿಕ್ ಆ್ಯಸಿಡ್ ಅಂತೇಳಿ ಅವಾಗಿಂದ ಹೊಯ್ಕೊಳಕತ್ತೇನೆ. ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ತೊಗೊಳ್ರಿ. ಯಾರು ಸ್ಟಬನ್ ಟ್ಯಾನ್ ಐತಿ ನನ್ನಂಗೆ ಐತಿ ನೋಡ್ರಿ ಇಲ್ಲೇ ಈ ಥರ ಕೈ ಯಾರಿಗೈತಲ್ಲ, ಸೊ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಈ ವಿಡಿಯೋ ಮೂಲಕ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಒಂದು 3000 ರೂಪಾಯಿ ಒಳಗೆ ನಿಮ್ಮ ಒಂದು ಕೈ ಕರ್ಗಿರೋದನ್ನು ಬೆಳ್ಳಗೆ ಮಾಡುವಂಥ ಸಾಧನೆ ಕಡೆ ದಾರಿ ಇಡ್ರಿ ಅಂತೇಳಿ ಹೇಳ್ಬೋದು. ಎಸ್ಪೆಷಲಿ ಹೆಣ್ಮಕ್ಳು ಭಾಳ ಅವ್ರ ಬ್ಯೂಟಿ ಬಗ್ಗೆ ಕಾನ್ಷಿಯಸ್ ಇರ್ತಾರೆ. ಸೊ ಅಂಥವ್ರಿಗಂತೂ ನಂದು ಈ ಮಾತು ಕಟ್ಟಿಟ್ಟು ಬುತ್ತೀರಿ. ಮುಂದೊಂದಿನ ನನ್ನ ಹೊಳ್ಳಪ್ಪಸ್ ನೆನೆಸ್ಕೊಂಡು ಬರ್ತೀರಿ, ಇಲ್ಲ ಕಮೆಂಟನ್ನು ಹೇಳಕ್ಕಾರ ಬರ್ತೀರಿ ನೀವು. ಸೊ ಈ ಮಾತನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಕರಗದೀನಿ ಅಂತೇಳಿ ಭಾಳ ಮಾನಸಿಕ ಮಾಡ್ಕೊಳತ್ತೀರಲ್ಲ, ಕರ್ಗಿರಿ. ಯಾರು ನಿಮ್ದು ಒರಿಜಿನಲ್ ಕಲರ್ ಇರ್ತಲ್ಲ ಅದೇ ನೀವು ಖುಷಿ ಪಡ್ರಿ. ಯಾರು ಒರಿಜಿನಲ್ ಕಲರ್ ಅಲ್ಲ, ನಮ್ಮಂಗೆ ಡಬಲ್ ಕಲರ್ ಇರ್ತೈತಲ್ಲ, ಈ ಥರ ಡಬಲ್ ಕಲರ್ ಇದ್ದವ್ರು ಈ ಒಂದು ನಾ ಹೇಳಿರೋ ರೆಮಿಡಿನ ಫಾಲೋ